ಹಾಯ್ ಫ್ರೆಂಡ್ಸ್, ಇದು ಕಾಣಿಸ್ತಾ ಇರೋದು ಇದು ಸೀಡ್ಲೆಸ್ ನಿಂಬೆಹಣ್ಣಿನ ಮರ. ಈ ಸೀಡ್ಲೆಸ್ ನಿಂಬೆ ಮರಕ್ಕೆ ಯಾವ ರೀತಿ ಪ್ರೂನಿಂಗ್ ಮಾಡಬೇಕು ಎಂಬುದನ್ನು ಹೇಳ್ಕೊಡ್ತೀನಿ ಬನ್ನಿ. ಮೊದಲನೇದಾಗಿ ಈ ಮರದ ಕೆಳಗಿರುವಂತಹ ವಾಟರ್ ಶೂಟ್ಸ್ಗಳು ಏನಿರ್ತಾವಲ್ಲ, ಚೆನ್ನಾಗಿ ಮೊದಲು ವಾಟರ್ ಶೂಟ್ಸ್ಗಳನ್ನು ತೆಗಿಬೇಕು. ಈ ಮೊದಲು ಈ ವಾಟರ್ ಶೂಟ್ಸ್ಗಳನ್ನು ತೆಗೆಯೋದ್ರಿಂದ ಅಂತಹ ಎಲ್ಲ ಫುಡ್ಡು ಸರಿಯಾದ ರೀತಿಯಲ್ಲಿ ಗಿಡಕ್ಕೆ ಸಿಗುತ್ತೆ. ಮೊದಲನೇದಾಗಿ ಈ ಸುಮಾರು 3 ಮತ್ತು 3ರಿಂದ 3.5 ಫೀಟ್ವರೆಗೆ ಕೆಳಗಿನ ಎಲ್ಲ ವಾಟರ್ ಶೂಟ್ಸ್ಗಳನ್ನು ಸರಿಯಾದ ರೀತಿಯಲ್ಲಿ ತೆಗಿಬೇಕು. ಈ ವಾಟರ್ ಶೂಟ್ಸ್ಗಳನ್ನು ಯಾಕೆ ತೆಗಿಬೇಕಂದ್ರೆ ಇಲ್ಲಿ ಭೂಮಿಯಿಂದ ಪಡುವಂಥ ಎಲ್ಲ ಪೋಷಕಾಂಶಗಳನ್ನು ಈ ವಾಟರ್ ಶೂಟ್ಸ್ಗಳಿಗೆ ಹೀರ್ಕೊಂಡು ಮುಂದೆ ಗಿಡಕ್ಕೆ ಬೆಳೆಯೋಕ್ಕೆ ಸ್ವಲ್ಪ ಕಷ್ಟಕರವಾಗುತ್ತದೆ. ಅದರ ಸಲುವಾಗಿಯೇ ಕೆಳಗಿನ ವಾಟರ್ ಶೂಟ್ಸ್ಗಳನ್ನು ತೆಗಿಬೇಕು. ನಂತರವಾಗಿ ಮತ್ತೊಂದು ಪ್ರೊಸೆಸ್ ಏನಂದರೆ, ಈ ಗಿಡಕ್ಕೆ ಮಧ್ಯದಲ್ಲಿದ್ದಂತಹ ಕೆಲವೊಂದು ಶೂಟ್ಸ್ಗಳನ್ನು ತೆಗಿಬೇಕು. ಯಾವಂದರೆ, ಈ ಬನ್ನಿ ಒಂದ್ಸಲ ಈ ಥರ ಮಿಡಲ್ನಲ್ಲಿದ್ದಂತಹ ಕೆಲವೊಂದು ರೆಂಬೆಗಳನ್ನು ತೆಗಿಬೇಕು. ಈ ರೆಂಬೆಗಳನ್ನು ತೆಗೆದ್ರಿಂದ ಸರಿಯಾದ ರೀತಿಯಾಗಿ ಗಾಳಿ ಆಡಿ ಸೂರ್ಯನ ಬೆಳಕು ಎಲ್ಲ ಬ್ರಾಂಚಸ್ಗಳಿಗೆ ಸರಿಯಾದ ರೀತಿಯಲ್ಲಿ ಮತ್ತು ಒಳ್ಳೆಯ ರೀತಿಯಲ್ಲಿ ಗಾಳಿ ಮತ್ತು ಸೂರ್ಯನ ಬೆಳಕು ಬರುತ್ತದೆ. ಇದರಿಂದಾಗಿ ಹೆಚ್ಚೆಚ್ಚು ಫ್ಲವರಿಂಗ್ ಆಗಿ ಹೆಚ್ಚೆಚ್ಚು ನಿಂಬೆಹಣ್ಣು ಹಿಡಿಯುವಂಥ ಚಾನ್ಸಸ್ ಹೆಚ್ಚಾಗುತ್ತೆ. ಇಲ್ಲಿ ಕಾಣ್ಬೋದು, ಈ ಅಂಕುಡೊಂಕಾಗಿ ಬೆಳೆದಂತಹ ರೆಂಬೆಗಳನ್ನು ನಾವು ಪ್ರೂನಿಂಗ್ ಮಾಡುವ ಮುಖಾಂತರ ಒಂದು ಒಳ್ಳೆಯ ಶೇಪ್ನಲ್ಲಿ ತರಬಹುದು. ಈ ಥರ ಪ್ರೂನಿಂಗ್ ಮಾಡೋದ್ರಿಂದ ಹೈ ಡೆನ್ಸಿಟಿಯಲ್ಲಿ ನಾವು ಬೆಳೆದಂತಹ ಯಾವುದೇ ಗಿಡವಾಗಲಿ, ಅದು ಯಾವುದೇ ಹಣ್ಣಿನ ತಳಿ ಆಗಲಿ, ಹೈ ಡೆನ್ಸಿಟಿಯಲ್ಲಿ ಬೆಳೆದ ಮುಖ್ಯ ಕಾರಣ ಅಂದರೆ ಕಡಿಮೆ ಜಾಗದಲ್ಲಿ ಅತಿ ಹೆಚ್ಚು ಇಳುವರಿ ತೆಗುವ ಉದ್ದೇಶವಾಗಿರುತ್ತದೆ. ಆದ್ದರಿಂದ ನಾವು ಸಮಯಕ್ಕೆ ಪ್ರೂನಿಂಗನ್ನು ಮಾಡ್ತಾ ಇರಬೇಕಾಗ್ತದೆ. ಈ ಥರ ಮಿಡಲಿಂದ ತೆಗೆಯಬೇಕು. ನಂತರ ಕೆಳಗಿನ ಭಾಗದ 80%, ಸುಮಾರು 80% ರೆಂಬೆಗಳನ್ನು ತೆಗೆಯಬೇಕು. ಸೊ ಈಗ ನೋಡ್ಬೋದು, ಕೆಳಗಿನ ನಾವು ಎಲ್ಲ ರೆಂಬೆಗಳನ್ನು ತೆಗೆದಿದ್ದೇವೆ. ನಂತರ ಇದಕ್ಕೊಂಥರ ಶೇಪ್ ಕೊಡಬೇಕು. ಯಾಕಂದ್ರೆ ಅಂಕುಡೊಂಕಾಗಿ ಬೆಳೆದಂಥ ಎಲ್ಲ ರೆಂಬೆಗಳನ್ನು ಒಂದು ಶೇಪಿನಲ್ಲಿ ತರುವ ಕಾರ್ಯ ಮಾಡಬೇಕು. ಈ ಥರ ಶೇಪ್ ಕೊಡಬೇಕು. ಇದಕ್ಕೆ ಶೇಪ್ ಕೊಡೋದ್ರಿಂದ ಏನಾಗ್ತದೆ ಅಂದರೆ, ಒಂದು ಗಿಡಕ್ಕೆ ಸೌಂದರ್ಯತೆ ಹೆಚ್ಚಾಗ್ತದೆ, ಅಂದವಾಗಿ ಕಾಣುತ್ತದೆ. ಮತ್ತು ನಮಗೆ ಹೈ ಡೆನ್ಸಿಟಿಯಲ್ಲಿ ಬೆಳೆದಂತಹ ಪ್ಲ್ಯಾಂಟ್ಗಳಿಗೆ ಪ್ರೂನಿಂಗ್ ಅನ್ನೋದು ತುಂಬ ಮುಖ್ಯವಾಗ್ತದೆ. ಈ ಥರ ವೇಸ್ಟ್ ಬ್ರಾಂಚಸ್ಗಳನ್ನು ತೆಗೆದು ಈ ಥರ ನೋಡ್ಬೋದು. ಇಲ್ಲಿ ಬಂದಂಥ ಇಲ್ಲಿ ಕತ್ತರಿಸ್ಬೇಕು. ಯಾಕಂದರೆ ಈ ಬ್ರ್ಯಾಂಚಿಂದ ಗಿಡವು ಒಂದು ಸೈಡಲ್ಲಿ ಬಾಗ್ತಾಯಿದೆ. ಅದಕ್ಕಾಗಿ ಈ ಥರ ಪ್ರೂನಿಂಗ್ ಮಾಡೋದ್ರಿಂದ ಏನಾಗ್ತದೆ ಅಂದರೆ, ಗಿಡಕ್ಕೂ ಸರಿಯಾದ ರೀತಿ ಶೇಪ್ ದೊರೆಯುತ್ತದೆ ಹಾಗೂ ಒಳ್ಳೆಯ ರೀತಿಯ ಗಾಳಿ ಮತ್ತು ಸೂರ್ಯನ ಬೆಳಕು ದೊರೆಯುತ್ತದೆ. ನೋಡ್ಬೋದು, ಈಗ ಪ್ರೂನಿಂಗ್ ಮಾಡೋದ್ರಿಂದ ಕೆಳಗಿನಲ್ಲಿದ್ದಂತಹ ಎಲ್ಲ ವೇಸ್ಟ್ ವಾಟರ್ ಶೂಟ್ಸ್ಗಳನ್ನು ತೆಗೆದಿದ್ದೇವೆ. ಇದರಿಂದಾಗಿ ಭೂಮಿಯಿಂದ ಸಿಗುವಂತಹ ಎಲ್ಲ ಪೋಷಕಾಂಶಗಳು ನೇರವಾಗಿ ಹಣ್ಣು ಕೊಡುವಂತಹ ರೆಂಬೆಗಳಿಗೆ ದೊರೆಯುತ್ತವೆ. ಆದ್ದರಿಂದಾಗಿ ಮೊದಲನೇ ನಮ್ಮ ಕಾರ್ಯವೇನೆಂದರೆ, ಪ್ರೂನಿಂಗ್ನಲ್ಲಿ ಕೆಳಗಿದ್ದಂಥ ವೇಸ್ಟ್ ವಾಟರ್ ಶೂಟ್ಸ್ಗಳನ್ನು ತೆಗೆಯಬೇಕು. ನಂತರ ಸರಿಯಾದ ರೀತಿಯಲ್ಲಿ ನಮಗೆ ಬೇಕಾದಂಥ ಆಕಾರದಲ್ಲಿ ಗಿಡಕ್ಕೆ ಆಕಾರವನ್ನು ಕೊಟ್ಟಿದರೆ ಒಂಥರ ಸರಿಯಾಗಿ ಬೆಳೆಯುತ್ತೆ. ಮತ್ತು ಪ್ರೂನಿಂಗ್ ಮಾಡುವ ಒಳ್ಳೆಯ ಸಮಯ ಏನಂದರೆ ಜೂನಲ್ಲಿ. ಸೊ ಈಗ ನೋಡ್ಬೋದು,
ಈ ಥರ ಪ್ರೂನಿಂಗ್ ಮಾಡೋದ್ರಿಂದ ಗಿಡವೂ ಚೆನ್ನಾಗಿ ಬೆಳೆಯುತ್ತದೆ. ಜೊತೆಗೆ ನಾವು ಹೈ ಡೆನ್ಸಿಟಿಯಲ್ಲಿ ಗಿಡಗಳನ್ನು ನಾಟಿ ಮಾಡಿದಾಗ ಈ ಥರ ಪ್ರೂನಿಂಗ್ ಮಾಡೋದು ತುಂಬ ಅವಶ್ಯಕತೆ ಆಗುತ್ತೆ.